ಭಾರತದ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಇದೇ ಮೊದಲು ಇವಿಎಂ ಮತ ಲೆಕ್ಕ ಹಾಕಿದ ಸುಪ್ರೀಂ ಕೋರ್ಟ್ ಮಹತ್ವದ ಹೆಜ್ಜೆ. ಇವಿಎಂ ತರಿಸಿಕೊಂಡು ಮತಗಳ ಮರು ಎಣಿಕೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಒಬ್ಬರಿಂದ ಮರು ಮತ ಎಣಿಕೆ ಇದೇ ಮೊದಲು ಭಾರತದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇವಿಎಂ ಅನ್ನ ಮರು ಮತ ಎಣಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನ ಮಹತ್ವದ ಹೆಜ್ಜೆ ಇದು. ಇವಿಎಂ ಮಷೀನ್ ಅನ್ನ ತರಿಸಿಕೊಳ್ಳಲಾಯಿತು, ಅದರಲ್ಲಿ ಮತ ಎಣಿಕೆ ಮಾಡಲಾಯಿತು. ರಿಜಿಸ್ಟ್ರಾರ್ ಒಬ್ಬರಿಂದ ಮರು ಮತ ಎಣಿಕೆ. ವಿಡಿಯೋ ಚಿತ್ರೀಕರಣದ ಕಣ್ಗಾವಲಿನಲ್ಲಿ ಮತಗಳ ಮರು ಎಣಿಕೆ. ಹರಿಯಾಣದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮರು ಮತ ಎಣಿಕೆ. ಪಾಣಿಪತ್ ಜಿಲ್ಲೆಯ ಬುವಾನಾಲುಖು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎರಡೂ ಕಡೆಯ ಕಕ್ಷಿದಾರರ ಸಮ್ಮುಖದಲ್ಲಿ ಮತಗಳ ಮರು ಎಣಿಕೆಯ ಕಾರ್ಯ. ಮರು ಮತ ಎಣಿಕೆಯಲ್ಲಿ ಅರ್ಜಿದಾರನಿಗೆ ದಕ್ಕಿದ ಗೆಲುವು. ನೋಡಿ, ಇದು ಡೆಮೋಕ್ರಸಿಯ ಬ್ಯೂಟಿ ಅನ್ನೋದು ಇದಕ್ಕೆ. ಇದೇ ಮೊದಲು ಇವಿಎಂ ಮತ ಲೆಕ್ಕ ಹಾಕಿದ ಸುಪ್ರೀಂ ಕೋರ್ಟ್. ನೋಡಿ, ಇದ್ರ ಸಾರಾಂಶ ಹೇಳ್ಬಿಡ್ತೀನಿ ಕೇಳಿ. ಪಂಚಾಯತ್ ಚುನಾವಣೆಯಲ್ಲಿ ಪ್ರತಿವಾದಿ ಕುಲದೀಪ್ ಸಿಂಗ್ ಆಯ್ಕೆ, ಇದನ್ನ ಪ್ರಶ್ನಿಸಿ ಪ್ರತಿಸ್ಪರ್ಧಿ ಮೋಹಿತ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದ. ನೋಡಿ ಎಷ್ಟು ಸೊಗಸಾಗಿದೆ. ಪಾಣಿಪತ್ನ ಚುನಾವಣಾ ನ್ಯಾಯಮಂಡಳಿ ಬೂತ್ ಸಂಖ್ಯೆ, ಅದು ಕೂಡ ಪ್ರತ್ಯೇಕವಾಗಿ ಹೇಳ್ತೀವಿ, ಬೂತ್ ಸಂಖ್ಯೆ 69ರಲ್ಲಿ ಮತಗಳ ಮರು ಎಣಿಕೆಗೆ ನಿರ್ದೇಶಿಸಿತ್ತು. ಜುಲೈ 31ನೇ ತಾರೀಕು ಪ್ರಕರಣದ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ನ ಇವಿಎಂ ಮತ್ತಿತರ ದಾಖಲೆಗಳನ್ನು ಹಾಜರುಪಡಿಸುವಂತೆ ನಿರ್ದೇಶನವನ್ನು ಕೊಡಲಾಗಿತ್ತು. ಎಷ್ಟನೇ ತಾರೀಕು? ಜುಲೈ 31ನೇ ತಾರೀಕು. ಮತಗಳ ಮರು ಎಣಿಕೆ ನಡೆದಾಗ ಮೋಹಿತ್ ಕುಮಾರ್ 1051 ಮತಗಳನ್ನು ಪಡೆದರೆ ಪ್ರತಿವಾದಿ ಕುಲದೀಪ್ ಸಿಂಗ್ ಅವರು 1000 ಮತಗಳನ್ನು ಪಡೆದು ಹಿನ್ನಡೆ ಅನುಭವಿಸಿದ್ದರು. ಮೋಹಿತ್ ಕುಮಾರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅರ್ಹರು ಎಂದು ಘೋಷಿಸಿತು. ಇದು ಡೆಮೋಕ್ರಸಿಯ ಬ್ಯೂಟಿ. ಇದೇ ಮೊದಲ ಬಾರಿಗೆ ಇವಿಎಂ ಅನ್ನು ತರಿಸಲಾಯಿತು. ಅರ್ಜಿದಾರರ ಎದುರುಗಡೆ ಎರಡೂ ಕಕ್ಷಿದಾರರ ಸಮ್ಮುಖದಲ್ಲಿ ಇವಿಎಂ ಮಷೀನಿನ ಬಿದ್ದಂತಹ ಮತಗಳನ್ನು ಎಣಿಸಲಾಯಿತು. ಅತ್ಯಂತ ಪಾರದರ್ಶಕವಾಗಿ, ಪಾರದರ್ಶಕವಾಗಿ. ಎರಡೂ ಕಕ್ಷಿದಾರರು ಅಲ್ಲಿದ್ರ ಅಂತ ಕೇಳಿದ್ರೆ ಅಲ್ಲಿದ್ರು. ಕಟ್ಟ ಕಡೆಯದಾಗಿ ಅರ್ಜಿದಾರರಿಗೆ ನ್ಯಾಯ ಸಿಕ್ತಾ ಅಂತ ಕೇಳಿದ್ರೆ ಸಿಕ್ತು. ಸುಪ್ರೀಂ ಕೋರ್ಟ್ ಸ್ವತಃ ಈ ತರಹದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಅದು ಕೂಡ ಇವಿಎಂ ವಿಚಾರದಲ್ಲಿ. ಇದು ಪ್ರಥಮ ಬಾರಿ ಅಲ್ವಾ ಅಂತ ಕೇಳಿದ್ರೆ ಎಸ್, ಇಂಡಿಯನ್ ಹಿಸ್ಟ್ರಿಯಲ್ಲೇ ಇದು ಪ್ರಥಮ ಬಾರಿ. ಇವಿಎಂ ಬಗ್ಗೆ ಅನೇಕ ಅನುಮಾನಗಳು, ಆರೋಪಗಳು ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಆ ವಿಚಾರ ಅಲ್ಲ. ಬಟ್ ಸುಪ್ರೀಂ ಕೋರ್ಟ್ ಘನ ನ್ಯಾಯಪೀಠ, ಗೌರವಾನ್ವಿತ ಪೀಠ, ಇವಿಎಂ ಅನ್ನ ತರಿಸಲಾಯಿತು, ಕಕ್ಷಿದಾರರನ್ನ ನಿಲ್ಲಿಸಲಾಯಿತು, ಅವರ ಎದುರುಗಡೆ ನ್ಯಾಯ ತೀರ್ಪನ್ನು ಕೊಡಲಾಯಿತು. ಅಂತಿಮವಾಗಿ ಅರ್ಜಿದಾರ ಆತನಿಗೆ ಗೆಲುವು ಕೂಡ ಲಭ್ಯವಾಯಿತು. ಎಸ್, ಇದು ಭಾರತದಲ್ಲಿ ನಡೆದಂಥ ಇವಿಎಂಗೆ ಸಂಬಂಧಪಟ್ಟಂಥ ಅತಿ ದೊಡ್ಡ ಒಂದು ಅಪರೂಪದ ಸುದ್ದಿಯನ್ನು ನೀವು ಈವರೆಗೂ ಗಮನಿಸ್ತಾ ಇದ್ರಿ. ಏನು, ಪ್ರೈಮ್ ನ್ಯೂಸ್ನ ಎರಡನೇ ಸುದ್ದಿಗೂ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.